ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಫ್ಲಿಪ್ಕಾರ್ಟ್ UPI ಬಗ್ಗೆ ಮಾತಾಡ್ತೀನಿ. ಫ್ಲಿಪ್ಕಾರ್ಟ್ UPI ಹೇಗೆ ನಾವು ಕ್ರಿಯೇಟ್ ಮಾಡೋದು, ಹಾಗೆ ಫ್ಲಿಪ್ಕಾರ್ಟ್ UPI ಯೂಸ್ ಮಾಡಿ ನಾವು ಪೇಮೆಂಟ್ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ತಿಳಿಸ್ತೀನಿ. ಹಾಗೆ ಇವಾಗ ರೀಸೆಂಟಾಗಿ ಈ ಫ್ಲಿಪ್ಕಾರ್ಟ್ UPI ತೊಗೊಂಡು ಬಂದಿದ್ದಾರೆ. ಈ ಫ್ಲಿಪ್ಕಾರ್ಟ್ UPIಯಲ್ಲಿ ಏನನ್ನ ಆಫರ್ಸ್ ಇದ್ದಾವೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫೈನಲಾಗಿ ಈ ಫ್ಲಿಪ್ಕಾರ್ಟ್ UPI ಯೂಸ್ ಮಾಡಿ ಫ್ಲಿಪ್ಕಾರ್ಟಲ್ಲಿ ನಾವು ಶಾಪಿಂಗ್ ಮಾಡೋದು ಹೇಗೆ ಅಂತ ನಾನು ಕ್ಲಿಯರಾಗಿ ತೋರಿಸ್ತೀನಿ. ವಿಡಿಯೋ ಎಲ್ಲ ನೋಡಿರಿ, ಡೆಫಿನೆಟಾಗಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಬರ್ತದೆ. ಮಧ್ಯಕ್ಕೆ ಸ್ಕಿಪ್ ಮಾಡಿದ್ರೆ ನಿಮಗೆ ಏನು ಅರ್ಥ ಆಗಲ್ಲ. ಹಾಗೆ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಫಸ್ಟ್ ನಾನು ಫ್ಲಿಪ್ಕಾರ್ಟ್ UPI ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಕ್ಲಿಯರಾಗಿ ನಿಮಗೆ ತಿಳಿಸ್ತೀನಿ. ಆಮೇಲೆ ಮಿಕ್ಕಿರೋ ವಿಷಯ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫ್ಲಿಪ್ಕಾರ್ಟ್ UPI ಕ್ರಿಯೇಟ್ ಮಾಡೋಕ್ಕೆ ಫಸ್ಟು ಫ್ಲಿಪ್ಕಾರ್ಟ್ ಆ್ಯಪ್ ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ಅಲ್ಲಿ ಕೆಳಗಡೆ ನೀವು ನೋಡ್ಬೋದು 5 ಆಪ್ಷನ್ಸ್ ಇದ್ದಾವೆ. ಅಲ್ಲಿ ಕ್ಯಾಟಗರೀಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಯಾಟಗರೀಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದ್ಮೇಲೆ ಅಲ್ಲಿ ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಒಂದು ಆಪ್ಷನ್ ಇರ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ 2 ಆಪ್ಷನ್ಸ್ ಇರ್ತವೆ. 2 ಬ್ಯಾಂಕ್ ಅಕೌಂಟ್ ಒಂದು, 2 ರೂಪಾಯಿ ಕ್ರೆಡಿಟ್ ಕಾರ್ಡ್ ಒಂದು. ಅಲ್ಲಿ 2 ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು 2 ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಜಾಸ್ತಿ ಬ್ಯಾಂಕ್ ನೇಮ್ಸ್ ಬರ್ತವೆ. ಸಪೋಸು ನಿಮ್ಮದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆದರೆ ಅಲ್ಲಿ ನೀವು ನೋಡ್ಬೋದು ಮೇಲೇ ಕಾಣಿಸ್ತಾ ಇದ್ದಾವೆ. ಕೆಲವೊಂದು ನೇಮ್ಸ್ ಆಲ್ರೆಡಿ ಕಾಣಿಸ್ತಾ ಇದ್ದಾವೆ, ಕೆಲವೊಂದು ಬ್ಯಾಂಕ್ ನೇಮ್ಸ್ ಆಲ್ರೆಡಿ ಕಾಣಿಸ್ತಾ ಇದ್ದಾವೆ. ಸಪೋಸ್ ಅಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಮೇಲೆ ಸರ್ಚ್ ಬಾರ್ ಇರ್ತೈತೆ, ನೀವು ನೋಡ್ಬೋದು ಸರ್ಚ್ ಅವರ್ ಬ್ಯಾಂಕ್ ಅಂತ ಇರ್ತೈತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಬ್ಯಾಂಕ್ ಯಾವುದಾದ್ರೆ ಅದು ಅಲ್ಲಿ ಸರ್ಚ್ ಮಾಡಬೇಕು. ಸಪೋಸ್ ನಿಮ್ಮದು HDFC ಬ್ಯಾಂಕ್ ಆದರೆ ಅಲ್ಲಿ HDFC ಅಂತ ಸರ್ಚ್ ಮಾಡಬೇಕು. ಈ ಥರ ನಿಮ್ಮದು ಬ್ಯಾಂಕ್ ಹೆಸರು ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮದು ಬ್ಯಾಂಕ್ ಅಲ್ಲಿ ಬರ್ತೈತೆ. ನೀವು ಆ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಬ್ಯಾಂಕ್ ಹೆಸರು ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದು SMS ಆಟೋಮೆಟಿಕ್ ಆಗಿ ಸೆಂಡ್ ಆಗ್ತೈತೆ. SMS ಸೆಂಡ್ ಆಗಿದ್ಮೇಲೆ ನಿಮ್ಮದು ಫ್ಲಿಪ್ಕಾರ್ಟ್ UPI ಕ್ರಿಯೇಟ್ ಆಗ್ತೈತೆ. ಸಪೋಸ್ SMS ಹೋಗಿಲ್ಲ ಅಂದರೆ ಡೆಫಿನೆಟಾಗಿ ನಿಮ್ಮದು ಸಿಮ್ಮಲ್ಲಿ ಯಾವುದೋ ಒಂದು ಪ್ಯಾಕ್ ಡೆಫಿನೆಟಾಗಿ ಇರಬೇಕು, ಇಲ್ಲಾಂದರೆ SMS ಸೆಂಡ್ ಆಗಲ್ಲ. ಅದಕ್ಕೆ ನೀವು ಚೆಕ್ ಮಾಡಿರಿ ನಿಮ್ಮ ಸಿಮ್ಮಲ್ಲಿ ಯಾವುದೋ ಒಂದು ಪ್ಯಾಕ್ ಆಯ್ತಾ ಇಲ್ಲ ಅಂತ. ಏರ್ಟೆಲ್ ಆಗ್ಬೋದು, ವಿ ಆಗ್ಬೋದು, ಇಲ್ಲಾಂದರೆ ಜಿಯೋ ಆಗ್ಬೋದು. SMS ಸೆಂಡ್ ಆಗೋದ್ಮೇಲೆ ನಿಮ್ಮದು ಫ್ಲಿಪ್ಕಾರ್ಟ್ UPI ID ಕ್ರಿಯೇಟ್ ಆಗ್ತೈತೆ. ಇವಾಗ ನಾನು ಆಫರ್ಸ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಹೇಗೆ ನಾವು ಪೇ ಮಾಡಬೇಕಂತ ಆಮೇಲೆ ಮಾತಾಡ್ತೀನಿ. ಆಫರ್ಸ್ ಬಗ್ಗೆ ಮಾತಾಡಿದ್ರೆ ನಾನು ಈ ವಿಡಿಯೋ ಮಾಡೋ ಟೈಮ್ಗೆ 2 ಆಫರ್ಸ್ ಇದ್ದಾವೆ. ಫಸ್ಟ್ ಆಫರ್ ಏನಂದರೆ ನಾವು ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ಒಂದು 10 ಸೂಪರ್ ಕಾಯಿನ್ಸ್ ಬರ್ತಾ ಇದ್ದಾವೆ. 100 ರೂಪಾಯಿ ಮೇಲೆ ಮಾಡಬೇಕು ಪೇಮೆಂಟು. ಈ ಥರ 5 ಟ್ರಾನ್ಸಾಕ್ಷನ್ವರೆಗೂ ಬರ್ತವೆ. ಇದೊಂದು ಆಫರು. ಇನ್ನೊಂದು ಆಫರ್ ಏನಂದರೆ ಫ್ಲಿಪ್ಕಾರ್ಟಲ್ಲಿ ನೀವು ಶಾಪಿಂಗ್ ಮಾಡಿದರೆ ಶಾಪಿಂಗ್ ಮಾಡೋವಾಗ ನೀವು ಫ್ಲಿಪ್ಕಾರ್ಟ್ UPI ಸೆಲೆಕ್ಟ್ ಮಾಡಿದ್ರೆ 25 ರೂಪೀಸ್ ಆಫರ್ ಕೊಡ್ತಾ ಇದ್ದಾರೆ. ಇನ್ನೊಂದು ಆಫರ್ ಇದು. ಇವಾಗ ನಾವು ಪೇಮೆಂಟ್ ಹೇಗೆ ಮಾಡೋದಂತ ಮಾತಾಡಿದ್ರೆ ಅಲ್ಲಿ ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಒಂದು ಆಪ್ಷನ್ ಇರ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಪೆಟ್ರೋಲ್ ಬಂಕಲ್ಲಿ ಆಗ್ಬೋದು, ಇಲ್ಲಾಂದರೆ ಎಲ್ಲನ ಹೋಟ್ಲಲ್ಲಿ ಆಗ್ಬೋದು, ಎಲ್ಲಾದರೂ ಆಗ್ಬೋದು. ಅಲ್ಲಿ ಸ್ಕ್ಯಾನ್ QR ಕೋಡ್ ಇದ್ದರೆ ಸಾಕು. ಅಲ್ಲಿ ಸ್ಕ್ಯಾನ್ QR ಕೋಡ್ ಸ್ಕ್ಯಾನ್ ಮಾಡಿ ನಾವು ಎಷ್ಟು ಪೇ ಮಾಡಬೇಕು ಅಷ್ಟು ಅಮೌಂಟಲ್ಲಿ ಎಂಟರ್ ಮಾಡಿ UPI ಪಿನ್ ಒತ್ತಿದ್ರೆ ನಿಮ್ಮದು ಟ್ರಾನ್ಸಾಕ್ಷನ್ ಸಕ್ಸಸ್ ಆಗ್ತೈತೆ. ಸಪೋಸು ನೀವು ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು ಅಮೌಂಟ್ ಅಂದರೆ ಮಾತ್ರ ಅಲ್ಲಿ ಟು ಮೊಬೈಲ್ ನಂಬರ್ ಅಂತ ಒಂದು ಆಪ್ಷನ್ ಐತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಇಲ್ಲಾಂದರೆ ಫ್ಯಾಮಿಲಿ ಮೆಂಬರ್ಸ್ ನಂಬರ್ ಎಂಟರ್ ಮಾಡಿ ಎಷ್ಟು ಅಮೌಂಟು ನೀವು ಸೆಂಡ್ ಮಾಡಬೇಕು ಅನ್ಕೊತಾ ಇದ್ರೋ ಅಷ್ಟು ಅಮೌಂಟ್ ಎಂಟರ್ ಮಾಡಿ UPI ಪಿನ್ ಒತ್ತಿದ್ರೆ ಸಾಕು. ಈ ಥರ ನೀವು ಸ್ಕ್ಯಾನ್ ಮಾಡಿ ಇಲ್ಲಾಂದರೆ ಮೊಬೈಲ್ ನಂಬರ್ ಎಂಟರ್ ಮಾಡಿ ಪೇಮೆಂಟ್ ಮಾಡ್ಬೋದು. ನೀವು ಸಪೋಸು ಮನಿ ರಿಸೀವ್ ಮಾಡಬೇಕಂದ್ರೆ ಅಲ್ಲಿ ಮೇಲೆ ಒಂದು UPI ID ಕಾಣಿಸ್ತೈತೆ. ಅದು ನಿಮ್ಮ ಫ್ರೆಂಡ್ಸ್ ಇಲ್ಲಾಂದರೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿದ್ರೆ ಅವರ UPI ID ಎಂಟರ್ ಮಾಡಿ ಅಮೌಂಟ್ ಎಂಟರ್ ಮಾಡಿ ಪಿನ್ ಎಂಟರ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಕ್ರೆಡಿಟ್ ಆಗ್ತವೆ. ಸಪೋಸು ನೀವು ರಿಸೀವ್ ಮಾಡಬೇಕಂದ್ರೆ ಮನಿನ. ಈ ವಿಡಿಯೋ ಇಷ್ಟೇ ಪ್ರೇಕ್ಷಕರೇ. ಈ ವಿಡಿಯೋದಿಂದ ನಾನು ಫ್ಲಿಪ್ಕಾರ್ಟ್ UPI ಬಗ್ಗೆ ಎಷ್ಟೆಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಂತ ಅನ್ಕೊತಾ ಇದ್ದೀನಿ. ಸಪೋಸ್ ನಿಮಗೆ ಇನ್ನೂ ಏನನ್ನ ಅರ್ಥ ಆಗಿಲ್ಲ ಅಂದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ, ಡೆಫಿನೆಟಾಗಿ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.